ಅದು 24 ಏಕಾದಶಿಗಳು ಬರ್ತದೆ. ಅದರಾಗ ಇದು ಮುಖ್ಯವಾದಂಥ ಏಕಾದಶಿ ವೈಕುಂಠ ಏಕಾದಶಿ ಅಂತ. ಜೈ ಜವಾನ್ ಜೈ ಕಿಸಾನ್ ಸರ್ವರಿಗೂ ಈ ವೈಕುಂಠ ಏಕಾದಶಿ ಶುಭಾಶಯಗಳು. ಇವತ್ತು ನಮ್ಮೂರಿನಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸೂಪರಾಗಿ ಸೆಲೆಬ್ರೇಷನ್ ಆಯಿತು. ನೋಡ್ತಾ ಇರ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂದ್ಬಿಟ್ಟು ನೋಡಿಸ್ತೀನಿ ಬನ್ನಿ ಸ್ನೇಹಿತರೆ. ಪ್ರತಿಯೊಬ್ಬರು ಊರಿನಲ್ಲಿ ಮತ್ತು ಚುಟ್ಟುಪಕ್ಕದ ಗ್ರಾಮಗಳಲ್ಲಿ ಇರುವ ಎಲ್ಲ ಭಕ್ತರು ಬಂದು ಆ ಸ್ವಾಮಿಯ ಅನುಗ್ರಹ ಪಡೆದುಕೊಂಡು ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವರ್ಷದಲ್ಲಿ ಒಮ್ಮೆ ತೆರೆಯುವ ಬಾಗಿಲು ಅಂದರೆ ಅದು ವೈಕುಂಠ ದ್ವಾರ, ವೈಕುಂಠ ಬಾಗಿಲು ಅಂತಾರೆ ನೋಡಿ. ಇದೇ ನಮ್ಮ ದೇವಸ್ಥಾನದ ವೈಕುಂಠ ದ್ವಾರ. ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ ನೋಡಿ ಎಲ್ಲರೂ. ಸೊ ಹಾಗಾಗಿ ಇಲ್ಲಿ ವೈಕುಂಠ ದ್ವಾರದಿಂದ ನಾವು ಈಗ ನೋಡ್ಕೊಂಬಂದು ನೋಡಿ, ಇದೇ ನಮ್ಮೂರಿನ ದೇವಸ್ಥಾನ. ಚಿಕ್ಕದಾಗಿದ್ರೇನು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ದೇವಸ್ಥಾನ. ಇನ್ನು ಯಾರೆಲ್ಲ ನನ್ನ ಐಡಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ರೈತರ ಮಕ್ಕಳನ್ನು ಬೆಳೆಸಿ ಇನ್ನು ಇದೇ ಥರ ವೀಡಿಯೋಸ್ ಇನ್ನೂ ತುಂಬ ಬರುತ್ತೆ. ಊರಲ್ಲಿ ಏನೇನು ನಡೆಯುತ್ತೆ ಎಲ್ಲನೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ಭಕ್ತರೆಲ್ಲ ಯಾವ ಥರ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ, ಸ್ವಾಮಿಯ ಆಶೀರ್ವಾದ ಪಡ್ಕೊಬೇಕು ವೈಕುಂಠ ದ್ವಾರದಲ್ಲಿ ಹೋಗಿ. ಎಷ್ಟು ವರ್ಷದಿಂದ ಈ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಊರು ಜನ ಎಲ್ಲ ಸೇರಿ ಹೇಳಿ. ಇವಾಗ ಬಂದು ಮುಂದೆ ಕಾಲದಾಗೆಲ್ಲ ನಮ್ಮ ದೊಡ್ಡವ್ರ ಕಷ್ಟದ ಇದು ತಿಳಿಲ್ಲ. ವೈಕುಂಠ ಏಕಾದಶಿ ಅನ್ನದಾನಗಳು ಪ್ರಧಾನಗ ಮಾಡ್ತಾರೆ. ಇವು 11 ವರ್ಷದಿಂದ ನಾವು ಮಾಡ್ತಾ ಇದ್ದೀರಿ. ಎಲ್ಲ ಊರವರೆಲ್ಲ ನಾವು ಚೇರ್ ಮಾಡಿ ಡೊನೇಷನ್ ಮಾಡಿ ಎಲ್ಲರೂ ಅಭಿವೃದ್ಧಿಗೆ ಚಂದಾಗ ಯಶಸ್ಸಿಗೆ ಮಾಡ್ತಾವ್ರೆ. ಒಂದು ವರ್ಷ ಈ ಸತಿ ನೋಡೋ ಒಂದು ಸ್ಪೆಷಲ್ಗೆ ಒಂದು ಕಲ್ಯಾಣ ಉತ್ಸವವನ್ನು ಕೂಡ ಮಾಡ್ಕೊಂಡವ್ರೆ ಸಾಯಂಕಾಲ. ಅದು ಮುಗಿದ ಮೇಲೆ ಪ್ರತಿ ಒಂದು ವರ್ಷನೂ ಭಜನೆ ಮಾಡೋದು. ಅದು ಬೆಳಗ್ಗೆ 4 ಗಂಟೆ ಇರ್ತದೆ. ಈ ಥರ ಚೆಂದಾಗ ಒಂದೊಂದು ವರ್ಷಕ್ಕೂ ವೈಕುಂಠ ಏಕಾದಶಿ ಅದ್ಭುತವಾಗಿ ಮಾಡ್ಕೊಂಡು ಹೋಗ್ತಾವ್ರೆ ನಮ್ಮ ಗ್ರಾಮದಲ್ಲಿ. ತುಂಬ ಧನ್ಯವಾದಗಳು ಗಣೇಶಣ್ಣ. ಥ್ಯಾಂಕ್ ಯು ಅಪ್ಪ ನಾಗರಾಜ್. ನೋಡಿ ಸ್ನೇಹಿತರೆ, ಪ್ರಸಾದಗಳೆಲ್ಲ ಯಾವ ಥರ ಹಂಚ್ತಾ ಇದ್ದಾರೆ ಭಕ್ತರಿಗೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಸೊ ತುಂಬ ಖುಷಿನೇ ಆಗ್ತಾಯಿದೆ. ಊರು ಜನ ಎಲ್ಲ ಈ ಥರ ಒಂದಾಗಿ ಒಗ್ಗಟ್ಟಾಗಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನಮಗಂತೂ ಖುಷಿ ಆಗ್ತಾಯಿದೆ. ನಿಮ್ಮೂರಲ್ಲಿ ಯಾವ ಥರ ಮಾಡಿದ್ರೆ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಜೈ ಜವಾನ್ ಜೈ ಕಿಸಾನ್.